ನಾನು ಅದನ್ನ ನೋಡ್ಕೊಂಡ್ಬಿಟ್ಟೆ. ಏನಾಗಿರಬಹುದು ಅಂತಂದ್ರೆ ನೀವು ಹೋಗಿ ನೋಡ್ಕೊಳ್ಳಿ. ಏನಾಗಿರಬಹುದು ಅಂದ್ರೆ ನಿಮ್ದು ಸೈಟ್ ಇದೆ, ಅವ್ರದ್ದು ಸೈಟ್ ಇದೆ, ಒತ್ತುವರಿ ಆಗ್ಬಿಟ್ಟಿದೆ ಚೂರ್ 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 ಚೂರು. ಸೊ ಹಂಗಾಗಿ ಏನಾಗ್ಬಿಟ್ಟಿದ್ದಾನೆ, ಲ್ಯಾಟ್ರಲ್ ಶಿಫ್ಟ್ ಅಂತ. ಈ ಮನುಷ್ಯನ್ ಹಿಂದ್ಗಡೆಗೆ ಬರುವಾಗ ಹಿಂದ್ಗಡೆ ಲೈನ್ ಇಂದು 2 ಸೈಟ್ ಇದೆ, ಅದಾಗಿರೋ ಚಾನ್ಸ್ ಇರುತ್ತೆ. ಪ್ರಯತ್ನ ಪಟ್ರೆ ಎಲ್ಲಿಂದ ಅಂತ ಇನ್ನೇನಾದ್ರು ಮಾಡ್ಕೋಬಹುದು. ಈಗ ಏನಾಗ್ಬಿಟ್ಟಿದೆ, ಇವನು ಈ ಕಡೆಯಿಂದ ಒತ್ತರಿಸ್ಕೊಂಡ್ ಬಂದಿರ್ತಾನೆ, ಇವನು ಈ ಕಡೆಯಿಂದ ಒತ್ತರಿಸ್ಕೊಂಡ್ ಬಂದಿರ್ತಾನೆ. ಯಾರು ಕಟ್ಟದಲ್ನೇ ಹೋಗ್ಬಿಟ್ರೆ ನಾವು, ಅಥವಾ ಕಟ್ಟದಾಗ ನಾವು ನೋಡ್ದಲ್ನೇ ಹೋಗ್ಬಿಟ್ರೆ, ಅರ್ಧ ಅಡಿ 1 ಅಡಿ ಅಂತ ಲೈನ್ ಶಿಫ್ಟ್ ಮಾಡ್ಕೊಂಡ್ ಬಂದ್ಬಿಟ್ರೆ, ಕೊನೆಗೆ ಮಧ್ಯದಲ್ಲಿ ಲಾಸ್ಟ್ ಕಟ್ಟೋನ್ಗೆ ಒಂದು 15-20 ಅಡಿ ಹೋಗ್ಬಿಟ್ಟಿರುತ್ತೆ 30 ಒಳಗಡೆಗೆ. ಇದು ರಿಯಾಲಿಟಿ. ಒಂದು ಇಷ್ಟುದ್ದ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಏನ್ ಮಾಡ್ತಾರೆ ಅವರು? ಸೊ ಇವ್ರಿಗೆ ಏನಾಗುತ್ತೆ, ಪೇಪರ್ ಮೇಲೆ ಬರೆಯುವಾಗ ಅಥವಾ ರೆವಿನ್ಯೂ ಲೇಔಟ್ ಮೇಲೆ ಬರೆಯುವಾಗ, ನೀವು ಅದು ಸ್ಕೆಚ್ ಹಾಕಿದಿರಿ ನೋಡಿದೆ ನಾನು, ಅದನ್ನ ನೋಡ್ಬಿಟ್ಟೆ ನಾನು ಇದನ್ನ ಹೇಳ್ತೀನಿ. ಇವನ್ ಹಿಂದ್ಗಡೆ ಅಂತ ತೋರಿಸಿರ್ತಾನೆ. ಸೊ ಇವನ್ ಚೂರ್ 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 ಹಿಂಗ್ ಬಂದ್ಬಿಟ್ರೆ, ಇವನ್ ಹಿಂದ್ಗಡೆಗೆ 1 ಸೈಟ್ ಬದಲು 2 ಸೈಟ್ ತೋರಿಸಿದ್ದಾನೆ ಹಿಂದ್ಗಡೆಗೆ. 172 and 171 ಅಂತ ಹಿಂಭಾಗಕ್ಕೆ. ಒಂದ್ ಕಡೆ ರೋಡ್ ಆಗ್ಬಿಡ್ತಲ್ಲ, ಈ ಕಡೆ ಅದು ತಕರಾರು ಬರ್ತಾ ಇಲ್ಲ. ಹಿಂಭಾಗಕ್ಕೆ ಇಬ್ಬರಿಗೂ 155 ತೋರಿಸ್ತಾ ಇದ್ದಾನೆ. ಅದೇ ತರನೇ ಒಂದ್ ಭಾಗಕ್ಕೆ ಇನ್ನೊಂದ್ ಕಡೆಗೆ ಇವ್ರಿಗೆ 172 and 171 ಅಂತ ತೋರಿಸ್ತಾನೆ. ಯಾಕೆಂದ್ರೆ ಕೋಚ್ ಇದೆ ಅಲ್ಲಿ. ಕೋಚ್ ಇದ್ದಾಗ ಕೋಚ್ ಅವ್ನು ಬರುವಾಗ ಏನ್ ಮಾಡ್ತಾನೆ, ಮೇಸ್ತ್ರಿ ಇದ್ದವನು, ಸರ್ ಪೂರ್ವಕ್ಕೆ ಬೆಳೆದ್ರೆ ಹಂಗಾಗುತ್ತೆ, ಪಶ್ಚಿಮಕ್ಕೆ ಬೆಳೆದ್ರೆ ಹಿಂಗಾಗುತ್ತೆ, ದಕ್ಷಿಣಕ್ಕೆ ಬೆಳೆದ್ರೆ ಹಂಗಾಗುತ್ತೆ, ಕುಬೇರ್ ಮೂಲೆ ಬೆಳೆದ್ರೆ ಹಿಂಗಾಗುತ್ತೆ, ಹಂಗೆಲ್ಲ ಬಿಟ್ಬಿಟ್ಟು ನಾನು ನೀಟಾಗಿ ಹಾಕೊಟ್ಬಿಡ್ತೀನಿ ಆಯಾ ಅಂತ. ಆಯಾ ಅಂದ್ರೆ ಅದೇನೇನೆ, ಆಯಾ ಈ ಸೆಟ್ ಸ್ಕ್ವೇರ್ ಅಂತ. ನಮ್ಗೆ ಜಾಮಿಟ್ರಿನಲ್ಲಿ ಆ ಸೆಟ್ ಸ್ಕ್ವೇರ್ ನ ಹೇಳ್ಕೊಟ್ರಲ್ಲ ಮೇಡಮ್. ಇದು ಯಾಕೆ ಇರುತ್ತೆ ಮೇಡಮ್ ಅಂದ್ರೆ, ಅದೇನೋ ಇರುತ್ತೆ ಇಟ್ಕೊಳಪ್ಪ ಅಂದ್ಬಿಡ್ತಾರೆ. ಮೂಲೆ ಮಟ್ಟ ಅಂತ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳೋದ. ಈ ರೈಟ್ ಆಂಗಲ್ ಬರ್ಬೇಕು. ರೈಟ್ ಆಂಗಲ್ ಬರೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಸೆಟ್ ಸ್ಕ್ವೇರ್ ಅಂತ. ಇದೊಂದು ಭಾಗ ಇಟ್ರೆ ಅದೆರಡು ಕ್ಲೀನ್ ಆಗಿ 90 ಡಿಗ್ರೀಸ್ ಬರ್ಬೇಕು ಅಂತ. ಇದಕ್ಕೆ ಮೂಲೆ ಮಟ್ಟ ಅಂತ ಕರೆಯೋದು. ನಾವು ಪ್ರೊಟ್ರಾಕ್ಟರ್ ಒಂದು ಇಟ್ಬಿಟ್ರೆ ಮಿಕ್ಕಿದೇನು ಯೂಸ್ ಹೇಳ್ಕೊಡ್ಲಿಲ್ಲ ಮೇಡಮ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, ಮಾರ್ಲು ಅಂತ ಕರೀತಾರೆ. ಐ ಡೋಂಟ್ ನೋ ವಾಟ್ ದಿ ಇಂಗ್ಲಿಷ್ ಯೂಸೇಜ್ ಫಾರ್ ದಟ್. ಮಾರ್ಲ್ ಅಂತ ಹೇಳ್ತಾರೆ ಗೋಡೆ ಕಟ್ಟುವಾಗ. ಈ ನೂಲ್ಗೆ ಇಟ್ಕೊಂಡು ಕಟ್ತಾ ಇರ್ತಾರೆ. ಆ ಕಡೆ ಎಂಡ್ಗೊಂದು, ಈ ಕಡೆ ಎಂಡ್ಗೊಂದು ಸ್ಟ್ರೈಟ್ ಪಾಯಿಂಟ್ಗೆ ಒಂದೊಂದು ಕಲ್ಲು ಇಟ್ಬಿಟ್ಟು ನೂಲು ಅಂತ ದಾರ ಇಟ್ಕೊಂಡ್ಬಿಟ್ಟು ಅದಕ್ಕೆ ಇಟ್ಟಿಗೆ ಸೆಟ್ ಮಾಡ್ತಾರೆ. ಅದಿಲ್ದಲ್ನೇ ಸುಮ್ಮನೆ ಇಟ್ಟಿಗೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರೆ ಬಿಗಿನಿಂಗ್ ನಲ್ಲಿ ಒಂದು ಪಾಯಿಂಟ್, ಅದು ಹೋಗ್ತಾ 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 ಗೋಡೆ ಹಿಂಗಾಗ್ಬಿಟ್ಟಿರುತ್ತೆ. ರೂಫ್ನ ಕೂಡ್ಸಕ್ ಹೋಯ್ತು ಅಂದ್ರೆ ಬಿದ್ದೋಗುತ್ತೆ. ಸೊ ಅದಕ್ಕೆ ಈ ಕಡೆನೂ ಪಾಯಿಂಟ್ ಸೆಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಮಿಕ್ಕಿದ ಜಾಗ ಏನಾಗ್ಬೇಕಂದ್ರೆ ಯಾವುದೋ ಒಂದ್ ಕಡೆ ಅದನ್ನ ಬಿಟ್ಟಿರ್ಬೇಕು ತಾನೆ, ಮೋರಿ ಕಡೆಗೋ ಮತ್ತೊಂದ್ ಕಡೆಗೋ. ಅದನ್ನ BDA ನಲ್ಲಿ ಮಾರ್ಜಿನ್ ಲ್ಯಾಂಡ್ ಅಂತ ಮಾಡಿ ಆಕ್ಷನ್ ಮಾಡ್ತಾರೆ. ರೆವಿನ್ಯೂ ಲೇಔಟ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅದನ್ನ ಯಾಕೆ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ಮೆಷರ್ಮೆಂಟ್ ನ ತೋರಿಸ್ಕೊಂಡ್ಬಿಟ್ಟು ಒಂಚೂರು ಎಕ್ಸ್ಟ್ರಾ ತೋರಿಸ್ಕೊಳ್ತಾರೆ. ಸರಿಯಾಗಿ ಬರೆಯೋನಾದ್ರೆ ಇದು ಮುಂದ್ಗಡೆ ಎಷ್ಟು ಬಂತು ಅಂದ್ರೆ, ಉದಾಹರಣೆಗೆ ಪೂರ್ವಕ್ ಫೇಸಿಂಗ್ ಇತ್ತು ಅಂತಂದ್ರೆ, ಪೂರ್ವಕ್ ಫೇಸಿಂಗ್ ಇದ್ದಾಗ ಈ ಭಾಗ ಅಂದ್ರೆ ಈಶಾನ್ಯಕ್ಕೆ ಎಷ್ಟಿತ್ತು, ಮತ್ತೆ ಅದರ ಆಪೋಸಿಟ್ ಭಾಗ ಅಂದ್ರೆ ನೈಋತ್ಯಕ್ಕೆ ಎಷ್ಟಿತ್ತು, ಇದೆರಡನ್ನ ತಗೊಂಡು ಇದೆರಡರದ್ದು ಇಷ್ಟಿಷ್ಟು ಮೆಷರ್ಮೆಂಟ್ ಅಂತ ಬರೆದು ಡಿವೈಡೆಡ್ ಬೈ 2 ಅಂತ ಬರೀತಾರೆ. ಅವಾಗ ನಿಮ್ಗೆ ಕರೆಕ್ಟ್ ಸಿಗುತ್ತೆ. ಅದೇನಾಗಿರುತ್ತೆ, ಒಂದ್ ಕಡೆಗೆ ಬೆಳೆದಿರುತ್ತೆ. ಅವ್ರು ಏನು ಮಾಡಿದ್ದಾರೆ, ಈ ವಾಸ್ತು ಎಕ್ಸ್ಪರ್ಟ್ ಅಂತ ಬರ್ತಾರಲ್ಲ ಅವರು, ಅದಿಲ್ ಬೆಳೆದ್ರೆ ನಿಮ್ಗೆ ಶ್ರೀಮಂತರಾಗ್ಬಿಡ್ತಾರೆ, ನಾಳೆ ಬೆಳಗ್ಗೆ ಬಿಲ್ಗೇಟ್ಸ್ ಆಗ್ತಾ ಅಂತ. ಅವನೇನ್ ಮಾಡ್ತಾನೆ ಮೇಸ್ತ್ರಿ, ಸಾರ್ ಒಂಚೂರು ಈಶಾನ್ಯಕ್ಕೆ ತೋರಿಸ್ಬಿಡ್ಲ, ಹೆಂಗೂ ಯಾರು ಇಲ್ಲ, ನೀವೇ ಫಸ್ಟ್ ಸೈಟ್ ಓನರ್ ಅಂತ ತೋರಿಸು ಅಂತ. ನಮ್ಗೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಫುಲ್ ಬರುವಾಗ ಇರೋಲ್ಲ. ದಿಸ್ ಐ ಹ್ಯಾವ್ ಮೆಷರ್ಡ್. ಅದೊಂದು ನಮ್ಮ ಕ್ಲೈಂಟ್ಗೋಸ್ಕರ ನಾನೇ ಸ್ವತಃ ಹೋಗಿ ನಮ್ಮ ಕ್ಲೈಂಟ್ ಜೊತೆಗೆ ಪ್ರತಿ ಮನೆದು ಅಳ್ಕೊಂಬಂದ್ವಿ. ಒಬ್ಬಿಬ್ರು ಹೊಡಿಯಕ್ ಬಂದ್ರು, ಯಾಕ್ರಿ ನಮ್ಮ ಸೈಟ್ ಅಳಿತಾ ಇದ್ರು. ಅಳ್ಕೊಂಬಂದ್ಮೇಲೆ ನಮ್ಗೆ ಗೊತ್ತಾಯ್ತು, ಐ ಸಕ್ಸೀಡೆಡ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ಎಸ್ಟಾಬ್ಲಿಷಿಂಗ್ ಆಲ್ ದೀಸ್ ಥಿಂಗ್ಸ್, ಕಾಲಿಂಗ್ ದಿ BDA. ವೈ ದೇ ಡೂ ಇಟ್ ಈಸ್ ಟೇಬಲ್ ಸರ್ವೆ ಅಂತ ಮಾಡ್ಬಿಡ್ತಾರೆ. ಇದನ್ನ ಲೆಕ್ಕಾಚಾರ ಹಾಕೊಂಡ್ಬಿಡುದು, ಇದನ್ನ ಇಷ್ಟಿಷ್ಟು ವಿಂಗಡಣೆ ಮಾಡಿದ್ರೆ ಇಷ್ಟು ಸೈಟ್ ಆಗುತ್ತೆ ಅಂತ. ದಿಸ್ ಇಸ್ ಕಾಲ್ಡ್ ಟೇಬಲ್ ಸರ್ವೆ. ಟೇಬಲ್ ಸರ್ವೆ ಮಾಡಿ ಅವ್ನು ಹಾಕ್ಬಿಟ್ಟು ಮ್ಯಾಪ್ ಹಾಕ್ಬಿಟ್ಟು ಕೊಟ್ಬಿಡ್ತಾನೆ. ಅಲ್ಲಿ ಹೋದ್ರೆ ಕಡಿಮೆನೋ ಜಾಸ್ತಿನೋ ಇರುತ್ತೆ. ಜಾಸ್ತಿ ಇದ್ರೆ ತಕರಾರಿಲ್ಲ, ಕಡಿಮೆ ಇದ್ದಾಗ ಯಾರು ಒಬ್ರು ಕಳ್ಕೋಬೇಕಾಗುತ್ತೆ. ಅವನೇನ್ ಮಾಡ್ತಾನೆ, ತನ್ನ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಂಡು ಅಲ್ಲಿಂದ ಅಳಿತಾನೆ. ಇನ್ನೊಂದು ಪ್ರಾಬ್ಲಮ್ ಇದೆ. ದಿ ಸೈಟ್ ದಟ್ ಐ ಓನ್, ನಮ್ಮ ಲೈನ್ಗೆ ಫೇಸಿಂಗ್ ಆಗಿರೋದೆಲ್ಲ ದೇ ಆರ್ ಗಿವನ್ 40-60, ನಾಟ್ ಎಕ್ಸಾಕ್ಟ್ಲಿ 40-60. ಆ ಮೀಟರ್ಸ್ ಕೊಡುವಾಗ ರಫ್ಲಿ 40-60 ಬರುತ್ತೆ. ಸೊ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ, 40-60 ಅಂತ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಇರುತ್ತೆ.
40-60 ನಮ್ಮನ್ನು ತಗೊಂಡು ಇಟ್ಬಿಟ್ಟ. ಹಿಂದ್ಗಡೆ ಲೈನ್ ಅಲ್ಲಿ ಇರೋರ್ಗೆ 50-80 ಅಲಾಟ್ ಮಾಡಿದ್ದಾನೆ. ಸೊ ಚಚ್ಚೌಕ ಹಿಂದ್ಗಡೆ ಬರಕ್ಕಾಗತ್ತಾ? ಆಗಲ್ಲ. ಸೊ 50-80 ಮಾಡಿದಾಗ ಏನಾಯ್ತು, ನನ್ನ ಹಿಂದ್ಗಡೆ ಪೋರ್ಷನ್ ನನ್ನ ಸೈಟಿನ ಹಿಂದ್ಗಡೆ ಪೋರ್ಷನ್ ನೋಡಿದ್ರೆ ಅದು ಇಬ್ಬರಿಗೆ ಹೋಗಿರುತ್ತೆ, ನಾಟ್ ಒಬ್ಬರಿಗೆ. 40-60 ತಾನೆ. ಸೊ 50-80 ತಾನೆ, 10 ಅಡಿ ಎಲ್ಲಾರು ಒಂದ್ ಕಡೆ ಹೋಗ್ಬೇಕಲ್ಲ. ಸೊ ಮೊದಲನೇ ಅವ್ನು ವ್ಯತ್ಯಾಸ ಮಾಡ್ಬಿಟ್ರೆ ಹಿಂದ್ಗಡೆ ಲೈನು ನಮ್ ಹಿಂದ್ಗಡೆ ಬರುವಾಗ 3 ಸೈಟ್ ಬಂದ್ಬಿಡುತ್ತೆ. ಇವಂದು ಅವಂದು ಏನ್ ಮಾಡಕ್ ಬರುತ್ತೆ? ಇಫ್ ಯು ಟೇಕ್ ದಿ ಮ್ಯಾಪ್ ಇಟ್ ವಿಲ್ ನಾಟ್ ಬಿ. ಸೊ ನಾಳೆ ದಿನ ತಮ್ಮನ್ನ ಕೋರ್ಟ್ ಕಮಿಷನರ್ ಅಂತ ಅಪಾಯಿಂಟ್ ಮಾಡಿದ್ರೆ ಮ್ಯಾಪ್ಗೂ ರಿಯಾಲಿಟಿಗೂ ಹೊಂದಾಣಿಕೆ ಆಗಲ್ಲ. ಬಿಡಿಎಲೇ ಈ ಗೋಳ ಆದ್ರೆ ರೆವಿನ್ಯೂ ಸೈಟ್ ಏನಾಗಿರ್ಬೇಕು ಲೆಕ್ಕ ಹಾಕೋದು. ಸೊ ದಿಸ್ ಇಸ್ ಅಲ್ಟಿಮೇಟ್ಲಿ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟ್ ಆಫ್ ದಿ ಸೈಟ್ಸ್ ಅಂತ, ವಿಚ್ ಹ್ಯಾಡ್ ಆರ್ಗ್ಯೂಡ್ ಮಿಸ್ಟರ್ ಮೋಹನ್ ರಾಮ್ ಅಂತ ಮಗ ಇದಾರಲ್ಲ ವಿಜಯ್, ಅವ್ರು ಅಪ್ರಿಶಿಯೇಟ್ ಮಾಡಿ ಬರೆದ್ರು, ಡಿಗ್ರಿ ಕೊಟ್ಟು ಹೈಕೋರ್ಟ್ ಬಂತು, ಕನ್ಫರ್ಮ್ ಆಯ್ತು. ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಅವರು ಹೆಂಗೋ ಕಟ್ಬಿಟ್ಟಿದಾರಲ್ಲ, ಅವ್ರು ಅಷ್ಟೊಂದು ಹೋಗಿದಾರಲ್ಲ, ದುಡ್ಡು ತಗೊಂಡ್ಬಿಡಿ. ನಾನು ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ದುಡ್ಡು ತಗೊಂಡ್ಬಿಟ್ಟು ಡೆಮಾಲಿಷ್ ಮಾಡಿ ನಾವು ಕೇಳಿದ್ವಿ, ಡೆಮಾಲಿಷ್ ಮಾಡಿ ನಮಗ್ ಕೊಡಿ ಅಂತ. ಇಲ್ಲ ದುಡ್ಡು ತಗೊಂಡ್ಬಿಡಿ, ಏನ್ ಕಟ್ತೀರಾ ಅಷ್ಟರೊಳಗಡೆ? ಉಳಿದಿರೋ ಅಷ್ಟರೊಳಗಡೆಗೆ ಒಂದು ರೈಲ್ವೆ ಬೋಗಿ ತರ ಇದೆ, ಏನ್ ಕಟ್ಟಕ್ಕಾಗುತ್ತದೆ? ಅಷ್ಟೊತ್ತಿಗೆ ನಾನು ರಿಕ್ರೂಟ್ ಆಗ್ಬಿಟ್ಟೆ, ಅವ್ರು ಏನ್ ಮಾಡಿದ್ರೋ ಗೊತ್ತಿಲ್ಲ ಮುಂದ್ಬಿಟ್ಟು. ಇಲ್ಲೇ ಮೊನ್ನೆ ಯಾರು ಹೇಳಿದ್ರು, ಅವ್ರು ಹೋಗ್ಬಿಟ್ರು ಸರ್ ನಿಮ್ ಕ್ಲೈಂಟ್ ಅವ್ರ ಅಪ್ಪ ಇನ್ನೂ ಬದುಕಿದ್ದಾರೆ. Yes, he has engaged somebody now. That gentleman told that the one who was ಇದನ್ನೆಲ್ಲ ನೋಡ್ತಿದ್ದವ್ರು ಹೋಗ್ಬಿಟ್ರು, ಅವ್ರ ಅಪ್ಪ ಇನ್ನು ಬದುಕಿದ್ದಾರೆ ಅಂತ ಹೇಳಿದ್ರು. ಅಟ್ಕೇನ್ ಬಿಡು, ಅದು ಹಾಗೆ ಆಗುತ್ತೆ. ಇದು ಒಂದು. ಎರಡನೇದು ರೆವಿನ್ಯೂ ಲೇಔಟ್ ಅಡ್ಜಾಯ್ನಿಂಗ್ ದಿ ಬಿಡಿಎಲ್ ಲೇಔಟ್, ಅದಿನ್ನೂ ವರ್ಷ. ಯಾಕೆಂದ್ರೆ ಇವರು 10 ಅಡಿನೋ 15 ಅಡಿನೋ 8 ಅಡಿನೋ ರಸ್ತೆ ಬಿಟ್ಬಿಟ್ಟಿರ್ತಾರೆ, ಅವರು ದೊಡ್ಡ ರಸ್ತೆ ಬಿಟ್ಟಿರ್ತಾರೆ. ಇವೆರಡು ಕೂಡ್ಕೊಳ್ಳೋ ಜಾಗ ಬಂದಾಗ ತಕರಾರು, ಯಾವಾಗೂನು ಆ ಅಡ್ಜಾಯ್ನಿಂಗ್ ಲೇಔಟಿನ ಸೈಟ್ಗಳಿಗೆ ತಕರಾರು. ಅವ್ರೇನ್ ಮಾಡ್ಬಿಡ್ತಾರೆ, ಬಿಡಿಎನ್ ನೋಡಿ ನಮ್ ಜಾಗ ಅನ್ಬಿಟ್ಟು ಅದಕ್ಕೊಂದು ಎ ಅಂತ ನಂಬರ್ ಕೊಟ್ಬಿಟ್ಟು ಅಲಾಟ್ ಮಾಡ್ಬಿಡ್ತಾರೆ. ಎಲ್ಲ ಮೋಸ. ಆತರ ಇರೋದೇ ಇಲ್ಲ ಅವ್ರ ಅಕ್ವಿಷನ್ ಅಲ್ಲಿ, ಇದು ನಮ್ದೇ ಲ್ಯಾಂಡ್ ಅಂತೇಳಿ ಅಲಾಟ್ ಮಾಡ್ಬಿಡ್ತಾರೆ. ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಇನ್ನೊಂದು ನಡೆಸ್ತಾ ಇದ್ದೀನಿ, ಸೀತಾರಾಮರಾವ್ ಅವ್ರದ್ದು ರಿಸರ್ವ್ಡ್ ಇಟ್ ಫಾರ್ ಆರ್ಡರ್ಸ್, ಅದರಲ್ಲೂ ಅದೇ ಸಿಚುಯೇಷನ್. ರೆವಿನ್ಯೂ ಲೇಔಟ್ ಡೆವಲಪ್ ಮಾಡಿದ್ದಾನೆ, ಡೆವಲಪರ್ ತನಗಾಗ್ಲಿ ಮುಂದೆ ಅನುಕೂಲ ಉತ್ತರೋತ್ತರಕ್ಕೆ ಅಂತೇಳಿ ಒಂದು ದೊಡ್ಡ ಜಾಗ ಇಟ್ಕೊಂಡಿದ್ದಾನೆ. ದಿ ಸೈಟ್ ಓನರ್ಸ್ ಹ್ಯಾವ್ ಡಿಸೈಡೆಡ್ ನೋ ದಟ್ ಇಟ್ ಶುಡ್ ಬಿ ಗಿವನ್, ಅದನ್ನ ಬಿಡಿ ಅಪ್ರೂವಲ್ ತಗೋತೀವಿ ಅಂತ ಹೇಳ್ಬಿಟ್ಟು ಅವ್ನು ಉಳಿಸ್ಕೊಂಡಿದ್ದ ಸೈಟ್ ನ ಸಿಎ ಸೈಟ್ ಅಂತ ಮಾಡ್ಬಿಟ್ಟು, ವೆರಿ ದಿ ಕ್ವಶನ್ ಆಫ್ ಸಿಎ ಸೈಟ್ ಇನ್ ರೆವಿನ್ಯೂ ಲೇಔಟ್. ಅವನ್ಯಾಕೆ ಕಳ್ಕೊತಾನೆ? ಜನ ಚೀಪ್ ಆಗಿ ಸಿಕ್ಕುತ್ತೆ ಅಂತ ರೆವಿನ್ಯೂ ಲೇಔಟ್ ಹೋಗ್ಬಿಡ್ತಾರೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಚಿಕ್ಕಲ್ಸಂದ್ರ ಅಂದ್ರೆ ಅದು ಅದೇನೆ. ಒಂದ್ ಕಾಲದಲ್ಲಿ ಕಿಡ್ನಿ ಫೌಂಡೇಶನ್ ಹೋಗ್ಬೇಕು ಅಂದ್ರೆ ತಲೆ ಹೊಡೆಯೋದು. ದೇವೇಗೌಡನ್ ಪೆಟ್ರೋಲ್ ಬಂಕ್ ಆಗೋ ತನಕ ಅಲ್ಲಿ ಯಾರು ಹೋಗಕ್ ಆಗ್ತಿರ್ಲಿಲ್ಲ. ದೇರ್ ವಾಸ್ ನೋ ಕನೆಕ್ಟಿಂಗ್ ರೋಡ್ ಆಲ್ಸೋ. ಒನ್ ಹ್ಯಾಸ್ ಟು ಗೋ ಅಪ್ ಟು ದಟ್ ಯಾವುದು ಕದ್ರೇನಹಳ್ಳಿ ಸ್ಟಾಪ್ ಹೋಗಿ ಅಲ್ಲಿಂದ ವಾಪಸ್ ಹೋಗ್ಬೇಕಾಗಿತ್ತು ಬೆಂಗಳೂರು ಕಿಡ್ನಿ ಫೌಂಡೇಶನ್ ಹೋಗ್ಬೇಕಂತ. ಟುಡೇ ಪ್ಲಾಟಿನಮ್ ರೇಟ್ ಅಲ್ಲಿ. One of my relatives also stay in Chikkalsandra. Therefore, I know the topography. Find out what is available with you. Otherwise, you'll have to probably this will end a litigation. Anta kanutte. It's up to you. Yes, sir. ಆಮೇಲೆ ನನ್ಗೆ ಯಾವಾಗೋ ಒಂದು ಸಂದರ್ಭದಲ್ಲಿ ಸಿಕ್ಕಿದ್ರು ಅವರು. ಐ ವಾಸ್ ಇಸ್ ಲಾಯರ್. ಸೊ ಒಂದ್ಸತಿ ನನಗೆ ತಡ್ಕೊಳಕ್ ಆಗ್ಲೇ ಇಲ್ಲ, ಕೇಳೇಬಿಟ್ಟೆ, ಯಾಕೆ ಸಾಹೇಬ್ರೆ ನೀವು ಹಿಂಗಿದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರಿಗೊಂದು HRC ಇಂದ ಮನೆ ಅಲಾಟ್ ಆಗಿತ್ತಂತೆ ಮಲ್ಲೇಶ್ವರದಲ್ಲಿ. ಹಾಗೆಲ್ಲ ರೆಂಟ್ ಕಂಟ್ರೋಲ್ ಅಲಾಟ್ ಮಾಡೋರಲ್ಲ, ಸೊ ಗೌರ್ಮೆಂಟ್ ಸರ್ವೆಂಟ್ ಕೊಡ್ಬೇಕು ಅಂತ. ಹಿಂದಿನ ದಿನ ನಾನು ನೋಡ್ಕೊಂಡ್ ಬಂದಿದ್ದೇವ್ರೆ, ಮನೆ ಎಲ್ಲ ಚೆನ್ನಾಗಿತ್ತು. ಅಲಾಟ್ಮೆಂಟ್ ಪ್ರೊಸೀಡಿಂಗ್ಸ್ ನಲ್ಲಿ ಆದಾಗ ಮಾರನೇ ದಿನ ಅವ್ರು ಹೋದ್ರು, ಹೈಕೋರ್ಟ್ ಹಾಕಿದ್ರು. ಹೈಕೋರ್ಟ್ ನಲ್ಲಿ ಕನ್ಸಿಡರ್ ಮಾಡಲಿಲ್ಲ, ವಜಾ ಆಗೋಯ್ತು ರಿಟ್ ಪಿಟಿಷನ್ನು. ಹಾಗಾಗಿ ನಾನು ಆಕ್ಯುಪೈ ಮಾಡೋಣ ಅಂತ ಹೋದ್ರೆ ಬಚ್ಚಲ್ ಮನೆ ಬಾಗ್ಲು ಕೂಡ ಕಿತ್ತಾಕ್ಬಿಟ್ಟಿದ್ರು. ಸೊ he carried an impression that all landlords are of that nature and that interfered in practically every decision. Can you call him as a judge then? ಬ್ಯಾಂಕ್ ಸೂಟ್ ಕೇಳಿದೆ, ಹಾಗೆಲ್ಲ ಬಜಾಜ್ ಸೂಪರ್ ಅಂತ ಇವತ್ತು ಬುಕ್ ಮಾಡ್ರಿ 8 ವರ್ಷ ಬಿಟ್ಟು ಬರೋದು ಬಜಾಜ್ ಸ್ಕೂಟ್ರು, 9,600 ರೂಪಾಯಿ. ನಾವು ಒಂದು ಬುಕ್ ಮಾಡಿದ್ವಿ.
ನಮ್ದು ಯಾವಾಗೋ ಬಂತು ಹೀಗೇನೆ, ಯಾವಾಗೋ ಒಂದ್ ಸಂದರ್ಭದಲ್ಲಿ 9,600 ರೂಪಾಯಿಗೆ 2,000 ರೂಪಾಯಿ ಕೊಟ್ಟು ಕ್ಯೂರಾಜ್ ಮೋಟರ್ಸ್ ಅಲ್ಲಿ ಬುಕ್ ಮಾಡ್ಬಿಟ್ಟು ನೀವು ಮರ್ತ್ ಬಿಡ್ಬೇಕು. ಒನ್ ಫೈನ್ ಡೇ ಒಂದ್ ಲೆಟರ್ ಬರುತ್ತೆ ದಟ್ ಯುವರ್ ಸ್ಕೂಟರ್ ಇಸ್ ರೆಡಿ ಅಂತ. ಅವಾಗ ತಗೊಂಡ್ಬೇಕು ಅದನ್ನ, ಇಲ್ದಾರೆ ಪ್ರೀಮಿಯಂ ಕೊಟ್ಟು ತಗೋಬೇಕು. ಆ 9,600 ರೂಪಾಯಿ ಕೊಡ್ಬೇಕಾದ್ರೆ ಮಿಕ್ಕಿದ್ದ ಅಮೌಂಟ್ ನ ಕೊಟ್ಟು ನಾವು ಆಮೇಲೆ ಅದನ್ನ ತಗೋಬೇಕು. ಇವರು ಅದೇ ತರ ಒಂದ್ ಸಾಲ ಕೇಳಿದ್ದಾರೆ ಬ್ಯಾಂಕಲ್ಲಿ. ಜಡ್ಜು ಗ್ಯಾರಂಟಿ ಯಾರು ಹಾಕ್ತಾರೆ ಅವ್ರಿಗೆ? ಇನ್ನೊಬ್ಬ ಜಡ್ಜ್ ಹಾಕ್ಬೋದು. ಇಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಯಾರನ್ನಾರು ಕರ್ಕೊಂಡ್ಬರ್ಬೇಕು. ಎಲ್ಲಿಂದ ಕರ್ಕೊಂಡ್ಬರ್ತಾರೆ? ಸೊ 3 ತಿಂಗಳು ಸತಾಯಿಸ್ಬಿಟ್ಟು ಅವ್ರಿಗೆ ಲೋನ್ ರಿಜೆಕ್ಟೆಡ್ ಅನ್ಬಿಟ್ಟು. ಸೊ ಬ್ಯಾಂಕ್ ಸೂಟ್ನೆಲ್ಲ ಹಿಂಗ್ ಹುಡ್ಕೋದು. ದೀಸ್ ಪ್ರಿಜುಡೈಸಸ್ ಶುಡ್ ಸ್ಟಾಪ್ ಅಲ್ಲ. ನಾನು ಅದಕ್ಕೆ ಹೇಳೋದೇನು ಅಂತಂದ್ರೆ, ಲಾಯರ್ಗಳು ಇದೆಲ್ಲ ಜವಾಬ್ದಾರಿ ತಗೋಬಾರ್ದು. ಅಟೆಸ್ಟಿಂಗ್ ಅಂತಲ್ಲ, ವೀಲ್ ಸ್ಟ್ಯಾಂಡ್ ಆನ್ ಟ್ರಯಲ್. ಎನಿವೆ ಪಾಪ ಅವ್ರ ಸಂದರ್ಭದಲ್ಲಿ ಅವರು ಲಾಯರ್ ಇದ್ರೆ ಒಳ್ಳೇದು ಅಂತ ತಗೊಂಡ್ಬಿಟ್ಟಿದ್ದಾರೆ. ಅಂಡ್ ಐ ಟೆಲ್ ಯು, ಲಾಯರ್ಸ್ ಆರ್ ಬ್ಯಾಡ್ ವಿಟ್ನೆಸಸ್. You want to call yourself as an intelligent? Jokes apart. You are intelligent. I don't know. You are not stood on trial. Don't stand on any trial. Yes, please. Please see page 209. 9. Yes, sir.